ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎ ಲೈನ್ ಕುರ್ತಿನ ಯಾವ ರೀತಿ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಕುರ್ತಿ ಆದರೆ ಈಗ ತುಂಬ ಟ್ರೆಂಡಿಂಗಲ್ಲಿದೆ. ಇದನ್ನು ಮನೇಲೇ ನಾವು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಮೀಟರ್ ಕ್ಲಾತ್ನ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು 4 ಫೋಲ್ಡಲ್ಲಿ ಮಡ್ಚ್ಕೊಂಡಿದ್ದೀನಿ. ಈಗ ಪಾಪು ಶೋಲ್ಡರ್ ಬಂದುಬಿಟ್ಟು 9 ಇಂಚಿದೆ. 9 ಇಂಚಲ್ಲಿ ಅರ್ಧ ನಾನು 4.5 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಆರ್ಮ್ ಡೌನು 4.5 ಇಂಚು ತೊಗೊಳ್ತಾ ಇದ್ದೀನಿ. ಈಗ ನಾವು ಮೇಲೆ 4.5 ಇಂಚು ಇಟ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಅರ್ಧ ಇಂಚು ಕಡಿಮೆ ಮಾಡ್ಕೊಂಬಿಟ್ಟು ನಾವು ಮಾರ್ಕ್ ಮಾಡ್ಕೊಬೇಕು. ಈಗ ಎದೆ ಸುತ್ತಳತೆ ಬಂದುಬಿಟ್ಟು 21 ಇಂಚಿದೆ. ಅದರಲ್ಲಿ ಕಾಲು ಭಾಗಕ್ಕೆ ನಾನು 2 ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಟಿಂಗ್ ತುಂಬ ಈಸಿ ಮತ್ತು ಸ್ಟಿಚಿಂಗ್ ಕೂಡ ತುಂಬ ಈಸಿಯಾಗಿದೆ. ಈ ಫ್ರಾಕ್ ಹಾಕೋದ್ರಿಂದ ಮಕ್ಕಳು ತುಂಬ ಪ್ರಿಟಿಯಾಗಿ ಕಾಣಿಸ್ತಾರೆ. ನೋಡ್ತಾ ಇದ್ದೀರಲ್ಲ, ಒಂದೇ ಥರದ ಅಂಬ್ರೆಲಾ ಕಟ್ ಅದು ಇದು ಹಾಕೋ ಬದಲು ಇದನ್ನು ನಾವು ಒಂದ್ಸರಿ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಸಹ ಇದನ್ನು ಪರ್ಫೆಕ್ಟಾಗಿ ಹೇಗೆ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಒಂದು ಹೈ ಪಾಯಿಂಟ್ನ ಕೊಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡ್ತಾ ಇದ್ದೀರಲ್ಲ, ನಾನು ಈ ಮಾರ್ಕೆಲ್ಲ ಮುಗಿಸ್ಕೊಂಡೆ. ಈಗ ಕಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸೈಡೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಹೇಗೆ ನಾವು ಈ ಕುರ್ತನ ಕಟ್ ಮಾಡ್ಕೋಬೇಕು ಕಟ್ ವರ್ಕ್ ಆಗಿ ಅಂತ ನೋಡಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು 3 ಇಂಚಿಗೆ ಒಂದು ಪಾರ್ಟ್ನ ನಾನು 4 ಪಾರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದ್ರ ಉದ್ದನ 5 ಇಂಚು ತೊಗೊಳ್ತಾ ಇದ್ದೀನಿ. ನಿಮಗಿಷ್ಟ, ನಿಮ್ಗೆ ಪ್ರಿಲ್ಸ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತಗೊಬೋದು. ಇದು ಇಷ್ಟೇ ಅಂತ ಏನು ಮೆಜರ್ಮೆಂಟ್ ಇರೋದಿಲ್ಲ. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಮೇಲೆ ಮತ್ತು ಕೆಳಗಡೆ ಈ ರೀತಿ ಲೈನ್ ಡ್ರಾ ಮಾಡ್ಕೊಂಬಿಟ್ಟು ಈ ತ್ರಿಭುಜಾಕಾರವಾಗಿ ಈ ರೀತಿ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ನಾವು ಸ್ವಲ್ಪ ಕರು ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ. ಮತ್ತು ಈಗ ನೆಕ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟು ನೆಕ್ ವಿಡ್ತು 2 ಇಂಚ್ ತೊಗೊಂಡಿದ್ದೀನಿ. ಫ್ರಂಟು 3 ಇಂಚು, ಬ್ಯಾಕು 2 ಇಂಚು ತೊಗೊಂಡಿದ್ದೀನಿ. ಇದು ನಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ. ಮಕ್ಕಳು ಸ್ವಲ್ಪ ಚಬ್ಬಿಯಾಗಿ ಇದ್ದರೆ ಇದು ಸರಿ ಹೋಗುತ್ತೆ. ಸ್ವಲ್ಪ ಅವರು ಸಣ್ಣಕ್ಕಿದ್ದಾರೆ ಅಂದರೆ ಇದನ್ನು ಅರ್ಧ ಇಂಚು ಕಡಿಮೆ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಬಿಟ್ಟು ನಾನು ಅದನ್ನು ಸೈಡ್ಗೆ ಇಟ್ಕೊಂಬಿಟ್ಟು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ. ನೆಕ್ ಯಾವ ಶೇಪ್ ಬೇಕಾದರೂ ಕೊಡ್ಬೋದು. ನೋಡ್ತಾ ಇದ್ದೀರಲ್ಲ, ಈಗ ನಾನು ಯಾವ ಕ್ಯಾನ್ವಾಸ್ ಕ್ಲಾತು ಇಲ್ದಿದ್ದಂಗೆ ಕೆಳಗಡೆ ಕಟ್ ವರ್ಕು ಆಮೇಲೆ ಮೇಲೆ ನೆಕ್ಕು ಎರಡೂ ನೀಟಾಗಿ ಒಂದೇ ಸಾರಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ. ಈ ರೀತಿಯಾಗಿ ನಾನೆಲ್ಲವನ್ನು ಟರ್ನ್ ಮಾಡ್ಕೊಂಡ್ಮೇಲೆ ನೋಡ್ರಿ, ಫೈನಲ್ ಆಗಿ ಈ ರೀತಿ ಬಂದಿದೆ. ಈಗ ನಾವು ಇದಕ್ಕೆ ಫ್ರಿಲ್ಸ್ನ ಅಟ್ಯಾಚ್ ಮಾಡೋಣ. ಇಲ್ಲಿ 9 ಇಂಚ್ ಉದ್ದ ಇರೋದನ್ನು ನಾನು 1.5 ಮೀಟರ್ ಉದ್ದ ಇರೋ ಈ ಫ್ರಿಲ್ಸ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ಈ ರೀತಿ ಫ್ರಿಲ್ಸ್ನ ಸ್ಟಿಚ್ ಮಾಡ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಈ ಸ್ಟಿಚ್ ಆದಮೇಲೆ ಮೇಲ್ಗಡೆಯಿಂದಲೇ ನಾವು ಈ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಎ ಲೈನ್ ಕುರ್ತಿ ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ. ಇದು ದೊಡ್ಡವರಿಗಾದರೂ ಅಷ್ಟೇ, ಮಕ್ಕಳಿಗಾದ್ರೂ ಅಷ್ಟೇ. ತುಂಬ ಈಸಿಯಾಗಿ ಬೇಗ ಇದನ್ನು ಸ್ಟಿಚ್ ಮಾಡ್ಕೋಬೋದು. ಸೈಜ್ ಅಡ್ಜಸ್ಟ್ಮೆಂಟು ಪರ್ಫೆಕ್ಟಾಗಿಲ್ಲ ಅಂದರೂ ಸಹ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೆ ಲೇಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಲೇಸ್ ಆ್ಯಡ್ ಮಾಡಿಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸುತ್ತೆ.
ಇದು ನಿಮ್ಮ ಆಪ್ಷನ್. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬಂದಿದೆ. ನಾನು ಬ್ಯಾಗ್ ಸಹ ಇದೇ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಹಿಂದ್ಗಡೆ 2 ಟಕ್ಸ್ನ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಫೈನಲ್ ಆಗಿ ಸೈಡ್ಸ್ನ ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಮುಗೀತು. ಈ ಕುರ್ತಾ ರೆಡಿ ಆಗುತ್ತೆ. ನಮ್ಮ ಮಕ್ಕಳಿಗೆ ನಾವೇ ಸ್ಟಿಚ್ ಮಾಡೋದ್ರಲ್ಲಿ ತುಂಬ ಖುಷಿ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಕುರ್ತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. Thanks for watching.